ಇಲ್ಲಿ ಬಂದಿರೋಂಥ ಒಂದು ಐಟಮ್ ಆಗಿರ್ಬೋದು, ಗೆಜೆಟ್ಗಳಾಗಿರ್ಬೋದು, ಸೊ ಯಾರ ಒಂದು ದುಡ್ಡಿಂದ ತಗೊಂಡಿಲ್ಲ, ನನ್ನ ಒಂದು ಸ್ವಂತ ದುಡಿಮೆಯಿಂದನೇ ತಗೊಂಡಿರುವಂಥದ್ದು. ಸರಿನಾ, ಯಾರು ಕೂಡ ಸ್ಪಾನ್ಸರ್ ಇನ್ನೂ ಬಂದಿಲ್ಲ. ಸೊ ನಮ್ಮ ಒಂದು ಸ್ವಂತ ದುಡಿಮೆಯಿಂದ ನಾನು ಇನ್ವೆಸ್ಟ್. ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತೀರಾ ಗೇಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ಅಂದರೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ರಿವ್ಯೂ ಆಗಿಲ್ಲ ಮತ್ತು ಯಾವುದೇ ರೀತಿಯ ಒಂದು ಮಾಹಿತಿ ಇನ್ಫಾರ್ಮೇಷನ್ ಆಗಿಲ್ಲ. ಸೊ ಕಂಪ್ಲೀಟ್ ನಮ್ಮೊಂದು ಬಡವನ ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಒಂದು ಹತ್ತಿರ 2 years ತೊಗೊಂಡಿದೆ. ಸದ್ಯಕ್ಕೆ ಇಷ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ನೀವು ಗಮನಿಸ್ಬೋದು. ನಾವು ಹೇಗೆ ವಿಡಿಯೋ ಎಡಿಟ್ ಮಾಡ್ತೀನಿ ಮತ್ತು ನಾವು ಯಾವ ರೀತಿಯಾಗಿ ವಿಡಿಯೋನ ಶೂಟ್ ಮಾಡ್ತೀನಿ ಮತ್ತು ನಾವು ಯೂಸ್ ಮಾಡೋ ಅಪ್ಲಿಕೇಶನ್ಗಳು ಯಾವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನನ್ನ ಒಂದು ಸೆಟಪ್ ಹೇಗಿದೆ, ವಿಡಿಯೋ ಸೆಟಪ್ ಅಂದರೆ ಸ್ಟುಡಿಯೋ ಹೇಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಸೊ ವಿಡಿಯೋನ ಇಂಟ್ರೆಸ್ಟ್ ಇತ್ತು ಅಂದರೆ ಮಿಸ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಬನ್ನಿ ಶುರು ಮಾಡೋಣ. ಸೊ ಮೊದಲು ನಿಮಗೆ ನಮ್ಮ ಒಂದು ಸ್ಟುಡಿಯೋ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಸದ್ಯಕ್ಕೆ ಇಷ್ಟೇ ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋನ ಆ ಕಡೆ ಕೂತ್ಕೋತೀನಿ. ಸೊ ಇಲ್ಲಿ ಕ್ಯಾಮ್ರಾ ಇರುತ್ತೆ, ಇಲ್ಲಿ ಕ್ಯಾಮ್ರಾ ಇದು ಮಾಡಿರ್ತೀನಿ. ಇದು ನಾನು ಯೂಸ್ ಮಾಡೋ ಒಂದು ಟ್ರೈಪಾಡ್, ಬೇಸಿಕ್ ಟ್ರೈಪಾಡು. ಸರಿನಾ, ಚೆನ್ನಾಗಿದೆ, ಕಂಫರ್ಟಾಗಿದೆ ಯೂಸ್ ಮಾಡೋಕ್ಕೆ. ಮತ್ತು ಆ ಕಡೆ ಈ ಕಡೆ ಏನು ಇದಾಗಲ್ಲ, ಸ್ಟ್ರಾಂಗ್ ಆಗಿದೆ. 2.5 kg. ಇದ್ರ ಬಗ್ಗೆಯೂ ಕೂಡ ರಿವ್ಯೂ ಮಾಡಿದ್ದೀನಿ. ಈ ಟ್ರೈಪಾಡ್ ಹೇಗಿದೆ ಮತ್ತು ಕ್ವಾಲಿಟಿ ಹೇಗಿದೆ ಇದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ನಾನೆಲ್ಲ ಏನು ಯೂಸ್ ಮಾಡ್ತೀನಿ ಗೆಜೆಟ್ಗಳು, ಸೊ ಅದ್ರ ಬಗ್ಗೆ ಎಲ್ಲ ಕೂಡ ಇಟ್ಟಿದ್ದೀನಿ. ಸೊ ಒಂದೊಂದಾಗಿ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿದೆ, ನಾನು ಯೂಸ್ ಮಾಡೋ ಮೈಕ್ ಯಾವುದು, ಮತ್ತು ನಾನು ಯೂಸ್ ಮಾಡೋ ಕ್ಯಾಮ್ರಾ ಯಾವುದು, ಯೂಸ್ ಮಾಡಿದಿರೋ ಮೊಬೈಲ್ ಯಾವುದು. ಸೊ ಕಂಪ್ಲೀಟ್ ಇದೊಂದು ಸಿಗುತ್ತೆ ನಿಮಗೆ ಮಾಹಿತಿ. ಫಸ್ಟ್ ನೀವು ನೋಡೋದಾಯಿತು ಅಂದರೆ ನಿಮಗೆ ನೋಡೋದಕ್ಕೆ ಈ ಥರ ಸಿಗುತ್ತೆ ನಮ್ಮ ಒಂದು ಸ್ಟುಡಿಯೋ. ನೀವು ಗಮನಿಸ್ತಾ ಇದ್ದೀರಾ. ಸೊ ಇದು ಟ್ರೈಪಾಡು. ಸೊ ಇಲ್ಲಿ ಕ್ಯಾಮ್ರಾ ಇರುತ್ತೆ ಈ ಆ್ಯಂಗಲಲ್ಲಿ. ಸೊ ಆ ಕಡೆ ಲೈವ್ ಬಂದ್ರೂ ಅದೇ ಪ್ಲೇಸಲ್ಲಿ ಕೂತಿರ್ತೀನಿ. ಸೊ ಒಂದೊಂದು ಐಟಮ್ ಬಗ್ಗೆಯೂ ಕೂಡ ನಿಮ್ಗೆ ತಿಳಿಸ್ಬಿಡ್ತೀನಿ ನಾನು ಯೂಸ್ ಮಾಡೋದು ಯಾವುದ್ಯಾವುದು ಅಂತ. ಸೊ ನಿಮಗೆ ಗೊತ್ತಿರೋಂಗೆ ನಾನು ನಿಕಾನ್ದು ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀನಿ. ನಿಕಾನ್ D3550 ಈ ಒಂದು ಕ್ಯಾಮ್ರಾವನ್ನು ಯೂಸ್ ಮಾಡ್ತೀನಿ ನಾನು. ಸೊ ಮೈಕ್ ಬಂತು ಅಂತಂದರೆ ನಾನು ಯೂಸ್ ಮಾಡೋವಂಥದ್ದು ಗಮನಿಸ್ತಾ ಇದ್ದೀರಾ, ಬೋಯಾ ಮೈಕನ್ನು ನಾನು ಯೂಸ್ ಮಾಡ್ತಿರೋದು. ಬೋಯಾ M1 ಮೈಕು ಯೂಸ್ ಮಾಡ್ತಿರೋವಂಥದ್ದು. ಸೊ ಮೊಬೈಲಿಗೆ ಬಂತು ಅಂದರೆ ನಾವು ಇನ್ನೂ ಹಳೆಯ ಕಾಲದಲ್ಲಿ ಇದ್ದೀವಿ. ರೆಡ್ಮಿ ನೋಟ್ 7S ಯೂಸ್ ಮಾಡ್ತಿದ್ವಿ. ಸೊ ಬೇಸಿಕ್ ಮೊಬೈಲ್ಸ್ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಮತ್ತು ನೆಕ್ ಬ್ಯಾಂಡು ನಮ್ಮ ಇಂಡಿಯಾದ ಒಂದು ಬ್ರ್ಯಾಂಡೆಡ್ನ ಯೂಸ್ ಮಾಡ್ತಿದ್ವಿ. ನೀವು ನೋಡ್ತಿರ್ಬೋದು, ಬೋಟ್ ಕಂಪ್ನಿ ಒಂದು ಹೆಡ್ಫೋನ ನಾನು ಯೂಸ್ ಮಾಡ್ತಿರುವಂಥದ್ದು. ಸೊ ಇದ್ರ ಬಗ್ಗೆ ಕೂಡ ರಿವ್ಯೂ ಮಾಡಿದ್ದೀನಿ, ನೀವು ನೋಡ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ನಾನು ಅತಿ ಹೆಚ್ಚಾಗಿ ಗೇಮ್ ಮಾಡೋ ಟೈಮ್ ಆಗಿರ್ಬೋದು, ಸಾಂಗ್ ಕೇಳೋ ಟೈಮ್ ಆಗಿರ್ಬೋದು, ಅತಿ ಹೆಚ್ಚಾಗಿ ಯೂಸ್ ಮಾಡೋದು ಇದೆ ಸದ್ಯಕ್ಕೆ. ಮತ್ತು ಇದು ಈ ಲೈಟ್ ಏನಪ್ಪ ಅಂದರೆ LED ಲೈಟ್ ಇದು. ಸೊ ಇದು ಬ್ಯಾಟ್ರಿ ಇರುವಂಥದ್ದು. ಒಳಗಡೆ ಜಸ್ಟ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಆನ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ನೀವು ಗಮನಿಸ್ಬೋದು, ಇಲ್ಲಿ ನೋಡ್ಕೊಳ್ಳಿ. ಒಂದು ರೇಜಿಗೆ ಬರುತ್ತೆ ಬೆಳಕು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನೀವು ಗಮನಿಸ್ತಿದ್ದೀರ, ಇದೊಂದು ನಾನು ನೋಟ್ ಮಾಡ್ಕೊಳ್ಳೋಕ್ಕೆ ಏನಾದ್ರು ಡಾಕ್ಯುಮೆಂಟ್ಸು ಏನಾದ್ರು ಬರೆಯಬೇಕಿತ್ತು ಮತ್ತು ಪಾಯಿಂಟ್ಸ್ಗಳು ಏನಾದ್ರು ಇತ್ತು ಅಂತಂದರೆ ಸೊ ಇಲ್ಲಿ ಎಲ್ಲನೂ ಕೂಡ ನಾನು ಬರ್ಕೋತಾ ಇರ್ತೀನಿ. ನೆಕ್ಸ್ಟ್ ನೋಡೋದಾಯಿತು ಅಂದರೆ ಮೇಯ್ನಾಗಿ ನಮ್ಮ ಕ್ಯಾಮ್ರಾ. ಸೊ ಇದೇ ನಾವು ಯೂಸ್ ಮಾಡೋ ಒಂದು ನಿಕಾನ್ 3500 ಒಂದು ಕ್ಯಾಮ್ರಾ ಆಗಿರುತ್ತೆ. ಸಖತ್ತಾಗಿದೆ, ಕ್ರೇಜಿ ಕ್ಯಾಮ್ರಾ. ಸೊ ಇನ್ನು ಈ ಕಡೆ ನೋಡೋದಾಯಿತು ಅಂದರೆ ನಮಗೆ ನಮ್ಮ ಬ್ಯಾಗ್ ಸಿಗುತ್ತೆ. ಸೊ ಎಲ್ಲ ಟ್ರಾವೆಲ್ ಹೋಯ್ತು ಅಂದರೆ, ಬ್ಲಾಗ್ ವಿಡಿಯೋ ಮಾಡೋಕ್ಕೆ ಹೊರಗಡೆ ಎಲ್ಲರೂ ಹೋಯ್ತು ಅಂದರೆ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಟ್ರೈಪಾಡ್ ಎಲ್ಲರೂ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ನಾನು ಈ ಒಂದು ಬ್ಯಾಗ್ ಅವರೇ ಕೊಟ್ಟಿರೋಂಥ ಒಂದು ಬ್ಯಾಗ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ, ಮಳೆಗಳೇ ಬಂತು ಅಂದ್ರೂ ಅದೇನು ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿದೆ ಓವರಲಾಗಿ. ಸೊ ಇದಿಷ್ಟು ನಾನು ಮುಂದೆ ಇಟ್ಕೊಳ್ಳೋವಂಥದ್ದು ನಾನು ಯೂಸ್ ಮಾಡೋ ಗೆಜೆಟ್ಗಳಾಗಿರುತ್ತೆ. ಸೊ ಇನ್ನೇನಿದೆ ಅಂದರೆ ರೂಮಲ್ಲಿ, ಸೊ ಇನ್ನೊಂದು ರೂಮಲ್ಲಿ ಒಂದು ಮಂಚ ಇದೆ. ಸೊ ಮಂಚ ಬಿಟ್ಟರೆ ಸದ್ಯಕ್ಕೆ ಇನ್ನೇನೂ ಇಲ್ಲ ಇಲ್ಲಿ. ಸೊ ಈ ಕಡೆ ಒಂದಷ್ಟು ರಾಗಿ ಜೋಳ ಆ ಥರ ಇದೆ. ಸೊ ಕಂಪ್ಲೀಟಾಗಿ ನಿಮಗೆ ಈ ಥರ ಸಿಗುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟೇ ನಮ್ಮದು ಯೂಟ್ಯೂಬ್ ಸ್ಟುಡಿಯೋ ಆಗಿರುತ್ತೆ. ಸರಿನಾ, ಇಷ್ಟೇ ನಾನು ಸೆಟಪ್ ಮಾಡ್ಕೊಂಡೋದು ಭಾರಿ ಸಿಂಪಲ್ಲಾಗಿದೆ, ಆರಾಮಾಗಿದೆ. ಸೊ ನೀವು ಈ ಕಡೆ ಬಂತು ಅಂದರೆ ಒಂದು ಮಿರರ್ ಇದೆ, ಕನ್ನಡಿ, ನೀವು ಗಮನಿಸ್ತಿದ್ದೀರಾ. ಸೊ ತುಂಬಾ ಕ್ರೇಜಿಯಾಗಿದೆ ಅನ್ಬೋದು. ಇಷ್ಟೇ ಕಂಪ್ಲೀಟ್ ನಮ್ಮದು ಒಂದು ಇದು. ಹೊರಗಡೆ ಬೇಕು ಅಂದರೆ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಎಲ್ಲ ನೀಟಾಗೈತೆ ಅಂದಾಗ ಕಂಪ್ಲೀಟಾಗಿ ಒಂದು ವಿಡಿಯೋನ ಸ್ಟೋರ್ ಮಾಡ್ತೀನಿ, ಏನು ಸಮಸ್ಯೆ ಇಲ್ಲ. ಸೊ ಇದಿಷ್ಟು ನಾನು ಯೂಸ್ ಮಾಡೋ ಮೈಕು, ಕ್ಯಾಮ್ರಾ, ಕಂಪ್ಲೀಟ್ ನಮ್ಮದು ಸೆಟಪ್ ಈ ರೀತಿ ಇರುತ್ತೆ. ಈ ಒಂದು ಸೆಟಪ್ಲಿ ವಿಡಿಯೋನ ಶೂಟ್ ಮಾಡಿದ ನಂತರ ಆಡಿಯೋ ಮತ್ತು ವಿಡಿಯೋನ ನಾವು ಕೂರಿಸೋವಂಥದ್ದು. ಸೊ ಸರಿನಾ, ನಮ್ಮೊಂದು ಕ್ಯಾಮ್ರಲ್ಲಿ ಬೇಸಿಕ್ಕಾಗಿ
ಒಂದು ಮೈಕ್ನ ಆಪ್ಷನ್ ಕೊಟ್ಟಿಲ್ಲ, ಅಂದರೆ ಅದನ್ನು ಡೈರೆಕ್ಟಾಗಿ ಪ್ಲಗ್ ಇನ್ ಮಾಡ್ಕೊಂಡು ಯೂಸ್ ಮಾಡೋ ಒಂದು ಆಪ್ಷನ್ನ ಕೊಟ್ಟಿಲ್ಲ. ಸೊ ಅದೊಂದು ಬ್ಯಾಡ್ ಲಕ್ ಅಂತ ಅನ್ಬೋದು. ಸೊ ಅದರಿಂದ ಮೊಬೈಲಲ್ಲಿ ನಾನು ಒಂದು ಈ ಶೂಟ್ ಮಾಡ್ತಿದ್ದೀನಲ್ಲ, ಈ ಒಂದು ಮೊಬೈಲಲ್ಲೇ ಆಡಿಯೋನ ರೆಕಾರ್ಡ್ ಮಾಡ್ತೀನಿ ಮತ್ತು ಕ್ಯಾಮ್ರಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ತೀನಿ. ಸೊ ಅದನ್ನು ಎರಡನ್ನೂ ಲಿಂಕ್ ಮಾಡ್ತೀನಿ ನಾನು. ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದು ಮತ್ತು ನಮ್ಮದು ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು ಎರಡನ್ನೂ ಕೂಡ ಲಿಂಕ್ ಮಾಡಿ ಕರೆಕ್ಟಾಗಿ ಒಂದೇ ಇದಕ್ಕೆ ಕೂರಿಸಿ, ಸೊ ಆ ಆಡಿಯೋನ ನಾಯ್ಸ್ ಇತ್ತು ಅಂದರೆ ಅದನ್ನು ಡಿಲೀಟ್ ಮಾಡಿ, ಸೊ ಒಂದು ರೇಂಜಿಗೆ ಫಿಲ್ಟ್ರ್ ಮಾಡ್ಕೋತೀನಿ, ಆಡಿಯೋನೆಲ್ಲ ಫಿಲ್ಟ್ರ್ ಮಾಡಿ. ನೆಕ್ಸ್ಟು ಸೊ ಅದರಲ್ಲಿ ಈಗ ರೀಸೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದು ಸ್ವಲ್ಪ ಎಡಿಟ್ ಎಲ್ಲ ಮಾಡ್ತಿದ್ದೀನಿ, ಅಂದರೆ ಕಲರ್ಸ್ ಎಲ್ಲ ಕೊಡ್ತಿದ್ದೀನಿ ವಿಡಿಯೋಗೆ. ಸೊ ಒಂದು ಅಟ್ರಾಕ್ಷನ್ ಆಗಿರಲಿ, ಚೆನ್ನಾಗಿ ಕಾಣಲಿ ವಿಡಿಯೋ ಅಂತ, ಅದಕ್ಕೋಸ್ಕರ ಅದರಲ್ಲೂ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ಸೊ ಇದನ್ನು ಮೆಮೊರಿ ಕಾರ್ಡ್ ತೊಗೊಂಡು ಸೊ ಪಿ ಸಿಗೆ ಹಾಕಿ, ಸೊ ನಾನು ಬೇಸಿಕಾಗಿ ಯೂಸ್ ಮಾಡ್ತಿರೋದು ಮಾನಿಟ್ರ್ ಬಂದು ಸ್ಯಾಮ್ಸಂಗ್ದು, ಮತ್ತು ಇದು ಬಂದು ಸಕ್ಟಲ್ ಅಂತ ಒಂದಿದೆ CPದು. ಸೊ ಆಲ್ಮೋಸ್ಟ್ 4 GB ರ್ಯಾಮ್ ಇದೆ. ಸೊ ಹಾರ್ಡ್ ಡಿಸ್ಕ್ ಬಂದು 500 GB ಹಾರ್ಡ್ ಡಿಸ್ಕ್ ಇದೆ ನಾನು ಯೂಸ್ ಮಾಡೋ ಒಂದು ಕಂಪ್ಯೂಟ್ರಲ್ಲಿ. ಸೊ ಅದರಲ್ಲಿ ನಾನು ಫಿಲುಮರ ಯೂಸ್ ಮಾಡ್ತೀನಿ. ಫಿಲುಮರಲ್ಲಿ ವಿಡಿಯೋನ ಎಡಿಟ್ ಮಾಡಿ, ಏನಾರು ಗ್ರೀನ್ ಸ್ಕ್ರೀನ್ ಏನಾದ್ರು ಇತ್ತು ಅಂತಂದರೆ, ಸೊ ನೀವು ನೋಡ್ತಿದ್ದೀರಿ ಗ್ರೀನ್ ಸ್ಕ್ರೀನಲ್ಲ ಗೋಡೆ ಇದು, ಸರಿನಾ. ಹಳೆ ವಿಡಿಯೋಗಳು ಸಿಗುತ್ತೆ ಗ್ರೀನ್ ಸ್ಕ್ರೀನ್ ನಿಮಗೆ. ಆಲ್ಮೋಸ್ಟ್ ಗ್ರೀನ್ ಸ್ಕ್ರೀನಲ್ಲಿ ನಾನು ಮಾಡಿ ಎಡಿಟ್ ಮಾಡ್ತಿದ್ದೆ. ಸೊ ನೀವು ಕೆಳಗಡೆ ನೋಡ್ತಿದ್ದೀರಾ ಟೇಬಲ್ ಇದು, ಈ ಟೇಬಲಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಕೆಳಗಡೆ, ಇದು ಹಿಂದ್ಗಡೆ ಇರ್ತಿತ್ತು. ಬಟ್ ಇವಾಗ ಸದ್ಯಕ್ಕೆ ಏನು ಯೂಸ್ ಆಗ್ತಿಲ್ಲ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಕಂಪ್ಲೀಟ್ ಸಾಕಾಗಿದೆ. ಅದರಿಂದ ಏನಾದ್ರು ಎಮರ್ಜೆನ್ಸಿ ಇತ್ತು, ವೀಡಿಯೋನ ಇವತ್ತು ಅಪ್ಲೋಡ್ ಮಾಡಲೇಬೇಕಂತ ಡಿಸೈಡ್ ಮಾಡಿಬಿಡ್ತು ಅಂದರೆ, ಸೊ ಮೊಬೈಲಲ್ಲಿ ಎಡಿಟ್ ಮಾಡ್ಕೋತೀನಿ, ಅಂದರೆ ಸಿಸ್ಟಮ್ಗೆ ಹಾಕಿ ಸಿಸ್ಟಮಿಂದ ಮೊಬೈಲ್ ಕಾಪಿ ಮಾಡ್ಕೋತೀನಿ ಆಡಿಯೋ ಮತ್ತು ವೀಡಿಯೋಗಳನ್ನು. ಸೊ ಕೈನ್ ಮಾಸ್ಟಲ್ಲಿ ವೀಡಿಯೋನ ಎಡಿಟ್ ಮಾಡ್ಕೋತೀನಿ ಎಮರ್ಜೆನ್ಸಿ ಇತ್ತು ಅಂದರೆ. ಸೊ ಒಂದಿನಕ್ಕೆ 2 3 ವೀಡಿಯೋ ಅಪ್ಲೋಡ್ ಮಾಡಲೇಬೇಕಂತ ನಾನು ಡಿಸೈಡ್ ಮಾಡಿಬಿಡ್ತು ಅಂದರೆ ನಮ್ಮ ಒಂದು ಮೊಬೈಲಲ್ಲೇ ಮಾಡ್ಕೋತೀನಿ, ಬೇಗ ಆಗುತ್ತೆ. ಸೊ ಟೈಮ್ ಇತ್ತು ಗೇಮಿಂಗ್ ಏನಾದ್ರು ರೆಡಿ ಮಾಡಿ ವಿಡಿಯೋನ ಎಡಿಟ್ ಮಾಡಬೇಕು ಅಂದರೆ, ಸೊ ನಾನು ಪಿ ಸಿಲಿ ಕಂಪ್ಯೂಟ್ರಲ್ಲಿ ಫಿಲುಮೋರಾಸ್ ಒಂದು ಹೆಲ್ಪಿಂದ ವಿಡಿಯೋನ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ, ಏನಾದ್ರು ನಾಯ್ಸ್ ಗೀಸ್ ಇತ್ತು ಅಂದರೆ ಅಲ್ಲೇ ಕ್ಲಿಯರ್ ಮಾಡಿ, ಬಣ್ಣದ್ದು ಅಂದರೆ ಕಲರ್ ವೇರಿಯೇಷನ್ ಇತ್ತು ಅಂದರೆ ಅಲ್ಲೇ ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ನಾನು ವೀಡಿಯೋನ ರೆಕಾರ್ಡ್ ಮಾಡುವಂಥದ್ದು, ವಿಡಿಯೋ ಎಡಿಟ್ ಮಾಡುವಂಥದ್ದು ಸಂಪೂರ್ಣ ಮಾಹಿತಿ ಇದಾಗಿರುತ್ತೆ. ಸೊ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದೊಂದು ಬಡವನ ಒಂದು ಸ್ಟುಡಿಯೋ ಅಂತ ಅನ್ಬೋದು, ಸೆಟಪ್ ಅಂತ ಅನ್ಬೋದು. ಇಲ್ಲಿ ಬಂದಿರೋಂಥ ಒಂದು ಐಟಮ್ ಆಗಿರ್ಬೋದು, ಗೆಜೆಟ್ಗಳಾಗಿರ್ಬೋದು, ಸೊ ಯಾರ ಒಂದು ದುಡ್ಡಿಂದ ತಗೊಂಡಿಲ್ಲ, ನನ್ನ ಒಂದು ಸ್ವಂತ ದುಡಿಮೆಯಿಂದನೇ ತಗೊಂಡಿರುವಂಥದ್ದು, ಸರಿನಾ. ಯಾರು ಕೂಡ ಸ್ಪಾನ್ಸರ್ ಇನ್ನೂ ಬಂದಿಲ್ಲ. ಸೊ ನಮ್ಮ ಒಂದು ಸ್ವಂತ ದುಡಿಮೆಯಿಂದ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ತಗೋತಿರೋಂಥದ್ದು. ಸೊ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ವಿಡಿಯೋನ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ನಾನು ಒಂದು ಯೂಟ್ಯೂಬರ್ ಆಗ್ತೀನಿ ಅಂತಂದರೆ ಅನವಶ್ಯಕವಾಗಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಸುಮ್ಮನೆ ಯಾರು ಕೂಡ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ನಮ್ಮ ಒಂದು ಸ್ಥಿತಿಗತಿಗಳು ಕೂಡ ಬೇರೆ ಇರುತ್ತೆ. ಅದರಿಂದ ನೀವೇನಾದರೂ ಹೊಸ್ದಾಗಿ ಓಪನ್ ಮಾಡ್ತಿತ್ತಂದರೆ ನಿಮ್ಮ ಒಂದು ಮೊಬೈಲ್ಗಳಲ್ಲೇ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ಅಲ್ಲೇ ಬೆಸ್ಟ್ ಒಂದು ಕ್ವಾಲಿಟಿ ಬೇಕು ಅಂದರೆ, ಆಡಿಯೋ ಕ್ವಾಲಿಟಿ ಬೇಕು ಅಂದರೆ, ಸೊ ಈ ಬೋಯೋ ಮೈಕ್ ಇದೆ, ಸೂಪರಾಗಿದೆ, ತೊಗೊಳ್ಳಿ. ಸೊ ಇದು ಕೂಡ ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ನಾನು ಏನೇನು ಯೂಸ್ ಮಾಡ್ತೀನಿ, ಕ್ಯಾಮ್ರಾ, ಮೈಕು, ಮೊಬೈಲು ಮತ್ತು ಸೆಲ್ಫಿ ಸ್ಟಿಕ್ಕು, ಟ್ರೈಪೋರ್ಡು, ಏನೆಲ್ಲ ಯೂಸ್ ಮಾಡ್ತೀನಿ ಅದೆಲ್ಲ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಬೇಕು ಅಂದರೆ ಬೈ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಸೊ ಇದಿಷ್ಟು ಕಂಪ್ಲೀಟ್, ಸರಿನಾ. ಇನ್ನೊಂದೇನಪ್ಪ ಅಂದರೆ, ನಮ್ಮ ಒಂದು ಇದರಲ್ಲಿ ಯಾರು ಕೂಡ ಹೆಲ್ಪ್ ಮಾಡೋರಿಲ್ಲ. ನಾವು ಸ್ವತಃ ನಾವೇ ರೆಡಿ ಮಾಡಿಕೊಂಡು ನಾನೇ ವಿಡಿಯೋನ ಸೆಟಪ್ ಮಾಡಿಕೊಂಡು, ಸೊ ಕಂಪ್ಲೀಟಾಗಿ ಎಲ್ಲ ಕೂಡ ನಾನು ಒಬ್ಬನೇ ಮಾಡುವಂಥದ್ದು. ಸೊ ಇದಕ್ಕೆಲ್ಲ ಯಾವೆಲ್ಲ ಬೇಕು ಅಲ್ವಾ, ನಾವೇನು ಬೆಳೆದುಬಿಟ್ಟಿದ್ದಾವ, ನಿಮ್ಮೊಂದು ಸಹಕಾರ ಇತ್ತು ಅಂದರೆ ಆ ರೇಂಜು ಕೂಡ ಹೋಗ್ತೀವಿ. ಸೊ ಮುಂದೆ ಏನೆಲ್ಲ ಪ್ಲ್ಯಾನ್ಸ್ ಎಲ್ಲಿದೆ ನೋಡೋಣ, ಸರಿನಾ. ಓಕೆ, ಇದಿಷ್ಟು ಕಂಪ್ಲೀಟ್ ಆಗಿರುತ್ತೆ ನಮ್ಮದು ಯೂಟ್ಯೂಬ್ ಸೆಟಪ್ಪು. ಸೊ ಓಕೆ, ನಿಮ್ಗೇನಾದ್ರು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.